ಲಕ್ಷ್ಮೇಶ್ವರ ಪಟ್ಟಣದ ಎಳವತ್ತಿ ರಸ್ತೆಯಲ್ಲಿ ಚಕ್ಕಡಿ ಪಲ್ಟಿ, ತಪ್ಪಿದ ಭಾರೀ ಅನಾಹುತ, ರೈತ ಪ್ರಾಣಾಪಾಯದಿಂದ ಪಾರು. ರೊಚ್ಚಿಗೆದ್ದ ರೈತ ಸಮುದಾಯ, ರಸ್ತೆ ಸರಿಪಡಿಸದಿದ್ದರೆ ಶಿಗ್ಲಿ ನಾಕದಲ್ಲಿ ಪ್ರತಿಭಟನೆ. ಲಕ್ಷ್ಮೇಶ್ವರ ಪಟ್ಟಣದಿಂದ ಎಳವತ್ತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಈ ರಸ್ತೆಯಲ್ಲಿ ಬರುವ ಸಾವಿರಾರು ರೈತರ ಜಮೀನಿಗೆ, ಈ ಭಾಗದಲ್ಲಿ ಹೊಲಗಳಿರುವ ರೈತರಿಗೆ ಓಡಾಡಲಿಕ್ಕೆ ಇದು ಒಂದೇ ರಸ್ತೆ ಇದ್ದು ರೈತರಿಗೆ ಓಡಾಡಲಿಕ್ಕೆ ತೊಂದರೆಯಾಗಿದೆ. ಈ ಭಾಗದಲ್ಲಿ ಓಡಾಡುವ ರೈತರು ತಮ್ಮ ಪ್ರಾಣವನ್ನು ಬಿಗಿಯಾಗಿ ಹಿಡಿದು ಓಡಾಡುವ ದುಸ್ಥಿತಿ ಎದುರಾಗಿದೆ ಎಂದು ಮುಂಜಾನೆ ರೈತನೋರ್ವ ತನ್ನ ಎತ್ತಿನ ಗಾಡಿಯೊಂದಿಗೆ ಹೊಲಕ್ಕೆ ಹೋಗುವಾಗ ರಸ್ತೆಯ ಬದಿಯಲ್ಲಿರುವ ಹಳ್ಳಕ್ಕೆ ಬಿದ್ದು ಭಾರೀ ಅನಾಹುತ ತಪ್ಪಿದೆ. ರೈತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ರೈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇವತ್ತು ರೈತರು ತಮ್ಮ ಹೊಲಕ್ಕೆ ಚಕಡಿ ತೊಗೊಂಡು ಹೋಗೋಂಥ ಮುಖಾಂತರ ಒಂದು ಬಿದ್ದು ದೊಡ್ಡ ಒಂದು ಅನಾಹುತನ ತಪ್ಪಿತು. ಪುಣ್ಯಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳ ಪುಣ್ಯನ ಅನ್ಕೋಬೋದು. ಯಾಕೆ ಹೋದ ವರ್ಷ ತಾನೇ ಒಂದು ಗಜನೂರಿಂದ ಈ ಹೊಲಕ್ಕೆ ಹೋಗೋಂಥ ಒಬ್ಬ ರೈತ ಬಿದ್ದು ಅವ ತೀರಿ ಹೋದ. ಆವಾಗ ಎಲ್ಲರೂ ಕೂಡಿ ಬಂದು ಅಧಿಕಾರಿಗಳು ಬಂದರು, ಇಲ್ಲ ಈ ರೋಡ್ನ ದಿಢೀರ್ನ ಇದು ಹೋಗೋಕೆ ಅತಿ ಇದು ಚಿಕ್ಕದಾಗೈತಿ, ಬಾಜು ಒಂದು ನಾಲೆ ಐತಿ, ಇದಕ್ಕೆ ನಾವು ಒಂದು ಕಲ್ಲು ಪಿಚ್ಚಿಂಗ್ ಮಾಡ್ತೀವಿ ಅಂತ ಹೇಳಿ ಹೋದವರು ಇವತ್ತಿನ ಮಟ್ಟನೂ ಯಾರು ಬರೆದ ಹೋದ ಕಾರಣಕ್ಕೆ ಇವತ್ತೊಂದು ಇಂಥ ಅನಾಹುತ ಆಗೋಕೆ ಕಾರಣ ಅಂತೇಳಿ ನೋಡ್ರಿ. ಎಲ್ಲ ಸರ್ಕಾರ ಸೌಲಭ್ಯದಾಗ ರೈತನೇ ದೇಶದ ಬೆನ್ನೆಲುಬು ಅಂತೇಳಿ, ಆದರೆ ರೈತನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಸಾಲ ಸೂಲ ಮಾಡಿ ಹೊಲಕ್ಕೆ ಬೀಜ ಗೊಬ್ಬರ ಹಾಕಿ ಆಳು ಕರ್ಕೊಂಡು ಹೊಲಕ್ಕೆ ಹೋಗಿ ಇವತ್ತು ನೋಡ್ರಿ ಗೊಂಜಾಳದ ಸತಿಗೆ ಲದ್ದಿ ಹುಳ ಆಗಿ ಹೊಲಕ್ಕೆ ಎಣ್ಣೆ ಪಂಪ್ ತೊಗೊಂಡು ಹೋಗಾಕದಂಥ ಪರಿಸ್ಥಿತಿ ಆಗೈತಿ. ಮತ್ತು ಹಿಂಗಾದ ಪರಿಸ್ಥಿತಿಯಾಗ ರೈತ ಹೊಲಕ್ಕೆ ಹೋಗೋಕೆ ಆಗದಂಥ ಪರಿಸ್ಥಿತಿಯಾಗ ನಡ್ಕೊಂಡು ಸತಿಗೆ ಹೋಗೋಂಥ ಪರಿಸ್ಥಿತಿ ಈ ದಾರಿ ಆಗೈತಿ. ಮತ್ತು ಇಂಥ ಪರಿಸ್ಥಿತಿಯಾಗ ರೈತ ಸಾಲ ಸೂಲ ಮಾಡಿ ಅದನ್ನು ತೀರ್ಸೋಕ್ಕಾಗ್ದೇ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಹೊರತು ಬೇರೆ ನಾವೇನು ಶೋಕಿಗೆ ಸರ್ಕಾರ ಕೊಡೋಂಥ ಹಣಕ್ಕೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತು, ಅಧಿಕಾರಿಗಳನ್ನು ಕೂಡಲೇ ಎಚ್ಚೆತ್ತು ಇದನ್ನು ಇನ್ನು 2 ದಿನದೊಳಗೆ ಈಗ ತಾತ್ಕಾಲಿಕವಾಗಿ ಇದನ್ನ ಹೆಂಗೆ ನೋಡಿರಿ, ಕಾಂಟ್ರಾಕ್ಟರ್ ಈಗ ಅದನ್ನು ಕರೆದು ಟೆಂಡರ್ ಕರೆದು ಮಾಡೋಕೆ ಪ್ರೊಸೀಜರ್ ಲೇಟ್ ಆಗುತ್ತೆ. ಆದರೆ ರೈತರಿಗೆ ಹೋಗೋಕೆ ಒಂದು ಸುಲಭವಾಗಿ ಈಗ ಒಂದು ಇದ್ರ ಮುಖಾಂತರ ಒಂದು JCB ಮುಖಾಂತರ ಒಂದು ಕಡಿ ಹಾಕಿ ಒಂದು 2 ದಿನದಾಗ ಅವರಿಗೆ ಮಾಡ್ದೆ ಹೋದ್ರೆ ಈಗೆಲ್ಲ ರೈತರು ನೋಡಿ ಸೇರಿ ಹೇಳ್ಯಾರ. ಮತ್ತು ಅವರೆಲ್ಲರೂ ಕಟ್ಕೊಂಡು ಲಕ್ಷ್ಮೇಶ್ವರ ಸಿಗ್ಲಿ ಕತ್ರಿ ಬಂದ್ ಮಾಡಿ ಆ ದಾರಿ ಪ್ರಾರಂಭ ಆಗುವ ಮಟ್ಟನೂ ಆ ಸಿಗ್ಲಿ ಕತ್ರಿ ಟೆಂಟ್ ಹೊಡೆದು ಬಂದ್ ಮಾಡಿ ಅವ್ರ ಜೊತೆಗೆ ನಾವು ಕೈಗೂಡಕ್ಕೆ ನಾವು ಎಲ್ಲರೂ ಕೂಡ್ಕೊಂಡು ರೈತರ ಪರವಾಗಿ ನಾನು ಹೇಳಕ್ಕೆ ಹೇಳ್ತೇನೆ. ಓಕೆ, ಧನ್ಯವಾದಗಳು. ಈಗ ಏನು ಲಕ್ಷ್ಮೇಶ್ವರ ಪಟ್ಟಣದಿಂದ ಎಳವತ್ತಿಗೆ ಹೋಗೋ ರೈತರ ಒಂದು ನಿಮಿಷ ತಡೀರಣ್ಣ. ಏನು ಇವತ್ತು ಲಕ್ಷ್ಮೇಶ್ವರ ಪಟ್ಟಣದಿಂದ ಎಳವತ್ತಿಗೆ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ಇದೊಂದು ರೈತ ಸಂಪರ್ಕ ದಾರಿ, ಎಲ್ಲ ರೈತರ ಹೊಲಗಳಿಗೆ ಹೋಗ್ತಕ್ಕಂಥ ದಾರಿ ಶೀಘ್ರದಲ್ಲಿ ಸರಿಪಡಿಸದೆ ಹೋದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳುತ್ತಾರೆ ಅಂತ ಇಲ್ಲಿನ ಎಲ್ಲ ರೈತರು ಆಗ್ರಹಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಸರಿಪಡಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ.